ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ 75 ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಡಿದ್ದಾರೆ ಈ ಕಾಂಗ್ರೆಸ್ ನಾಯಕರು. ನನಗೆ ಇತ್ತೀಚೆಗೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರೊಂದು 70-75 ವರ್ಷದ ತಾಯಿ ಫೋನ್ ಮಾಡಿದ್ದಾರೆ. ಯಾಕಪ್ಪ ನೀನು ಈ ಕಳಕಾಟದ ಬಗ್ಗೆ ನೀನು ಮಾತಾಡ್ತೀಯ, ಕೊಚ್ಚ ಮೇಲೆ ಕಲ್ಯಾಕ ಎಸಿದೀಯ, ನಾವಿದೀವಿ ಆ ಕೊಚ್ಚ ಕ್ಲೀನ್ ಮಾಡೋದಕ್ಕೆ, ನಿನ್ ಪಾಡು ನಿನ್ ಕೆಲಸ ಮಾಡ್ಕೊಂಡಿರಪ್ಪ, ಇವ್ರು ಸವಾಸ ಬೇಡ ನಿಮಗೆ. ಇದನ್ನ ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಈ ಕೊಚ್ಚೆಗಳ ಬಗ್ಗೆ ಮಾತಾಡಬೇಡ ಅಂತ. ಆದ್ರೆ ಏನ್ ಮಾಡೋದು, ಮಾತಾಡದೆ ಮೌನವಾಗಿದ್ರು ಕಷ್ಟ. ಅದೆಂತದ ನೆನ್ನೆ ಮಂಡ್ಯದಲ್ಲಿ ಎಲ್ಲೋ ಹಳೆ ವಿಡಿಯೋ ಪ್ಲೇ ಮಾಡೋರು, ನಾನು ಅದಕ್ಕೆ ಹೇಳಿದ್ದು ಸಿಡಿ ಶೋ ಅಂತ. ವಿಡಿಯೋ ಪ್ಲೇ ಮಾಡೋದು ಎಕ್ಸ್ಪರ್ಟ್. ಆ ಹುಟ್ಟಿನ ಚಾಳಿ ಎಲ್ಲಾದ್ರೂ ಹೋಗ್ತಾರ ಅದು. ಈ ನಾಡಿನ ಜನತೆ ಮುಂದೆ ಹೇಳಿದ್ರು, ನನ್ನ ಮಂಡ್ಯ ಜಿಲ್ಲೆಯ ಜನತೆ ಮುಂದೆ ಹೇಳಿದ್ರು, ಕುಮಾರಸ್ವಾಮಿ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದಾರೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆದರು, ನನಗೂ ಒಂದು ಅವಕಾಶ ಕೊಡ್ರಪ್ಪ, ನನಗೂ ಪೇಪರ್ ಪೆನ್ನು ಸೈನ್ ಹಾಕೋದಕ್ಕೆ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರು. ಪೇಪರ್ ಪೆನ್ನು ಕೊಟ್ರಿ ನಾಡಿನ ಜನತೆ ಅವರಿಗೆ. ನೀರಾವರಿ ಮಂತ್ರಿಗಳಿದ್ದಾರೆ, ಅವೆಂತವ ವಿಡಿಯೋಗಳಿಗೆ ಆಮೇಲೆ ಉತ್ತರ ಕೊಡಲ್ಲ, ಇನ್ನೂ ಸಮಯ ಇದೆ. ಆ ವಿಡಿಯೋದಲ್ಲಿ ನಾವು ಮಾತಾಡಿರೋ ಹೇಳೋವಂತಲ್ಲ. ನಿಮ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಅನ್ನೋ ಸ್ವಲ್ಪ ತೆಗೀರಿ ಒಂದ್ಸಲ, ರಿವೈಂಡ್ ಮಾಡಿ. ಸೋನಿಯಾ ಗಾಂಧಿ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ನಮ್ಮಲ್ಲಿದ್ದಾಗ ಅವರೇನು ಮಾತಾಡಿದ್ರು ಅದೊಂದು ಸ್ವಲ್ಪ ರಿವೈಂಡ್ ಮಾಡಿ ಜನಕ್ಕೆ ಹಾಕ್ಸೋದಲ್ವಾ? ಬರೀ ನಮ್ದು ಯಾಕೆ ಆಗ್ತೇವೆ? ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಭದ್ರತೆಯ ಹಿನ್ನೆಲೆಯಲ್ಲಿ ಅತಂತ್ರ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ. ಆ ತೀರ್ಮಾನಗಳಲ್ಲಿ ಆದಂತದ್ದನ್ನೇ ಇವತ್ತು ನೀವೇನ್ ಹೇಳ್ತೀರಿ? ಇವತ್ತು ನನ್ನ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ? 2018ರಲ್ಲಿ ನಾನು ಅರ್ಜಿ ಹಾಕೊಂಡು ಹೋಗಿದ್ದೆ ಅವ್ರ ಮನೆ ಮುಂದೆ, ಕಾಂಗ್ರೆಸ್ ನಾಯಕರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೇ ಆಗಬೇಕು ಅಂತ ಬಂದ್ರಿ, ಮುಖ್ಯಮಂತ್ರಿನೂ ಮಾಡಿದ್ರಿ. ನಡೆಸ್ಕೊಂಡಿದ್ದು ಹೇಗೆ ನೀವು? ನನ್ನ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು, ಅದು ಒಂದಕ್ಕೆ ಸಹಿಸಿಕೊಂಡು 14 ತಿಂಗಳು ಸರ್ಕಾರ ನಡೆಸಿದೆ ನಾನು. ಯಾವಾಗ ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ 25,000 ಕೋಟಿಯನ್ನು ಹೊಂದಿಸಿ ನನ್ನ ರೈತರು ಸಾಲ ಮನ್ನಾ ಮಾಡಿದೆ, ಆಮೇಲೆ ಈ ಸರ್ಕಾರದ ನಡವಳಿಕೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡಿದ್ರು, ಅದರ ಪ್ರಯುಕ್ತ ಸರ್ಕಾರ ಹೋಗ್ಲಿಕ್ಕೆ ಕಾರಣ. 2006 ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದ್ರು. ಆ 20 ತಿಂಗಳು ನನ್ನ ಆಡಳಿತ ಯಡಿಯೂರಪ್ಪನ ಜೊತೆಗೂಡಿ ಯಾವ ರೀತಿ ನಡೆಸಿದ್ದೇವೆ ಇವತ್ತು ಈ ನಾಡಿನ ಜನತೆ ಮೆಚ್ಕೋತಾರೆ. ಇವತ್ತು ಕುಮಾರಸ್ವಾಮಿಯನ್ನ ಗುರುತಿಸಿದ್ರೆ ಅವತ್ತಿನ 20 ತಿಂಗಳ ನಮ್ಮ ಆಡಳಿತ, ಆ ಆಡಳಿತವನ್ನ ಇವತ್ತು ಮೆಚ್ಚಿ, ಇಲ್ಲಪ್ಪ ಕುಮಾರಣ್ಣ ನಮ್ಮ ಕುಟುಂಬದ ಮಗನಾಗಿ ನಮ್ಮ ಕಷ್ಟದಲ್ಲಿ ಇರ್ತಾನೆ ಅಂತ ಹೇಳಿ ಇವತ್ತು ನನ್ನನ್ನು ರಾಜಕೀಯದಲ್ಲಿ ಉಳಿಸಿದ್ರೆ ಆ 20 ತಿಂಗಳ ಆಡಳಿತ ಈ ಭಾಗದ ನನ್ನ ತಂದೆ ತಾಯಿಗಳು ಅನ್ನೋದನ್ನ ನನ್ನ ಕೊನೆ ಉಸಿರೋವರೆಗೂ ಮರೆಯಲ್ಲ. ಪಾಪ ನೆನ್ನೆ ಹೇಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ, ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ, ಲೋಕಸಭೆಗೆ ಆಯ್ಕೆಯಾಗಿ ಹೋದ್ರೆ 24 ಗಂಟೆಗಳಲ್ಲಿ ಮೇಕೆದಾಟನ ಪ್ರಧಾನಮಂತ್ರಿಗಳಿಗೆ ಹೇಳಿ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು. ಎಲ್ಲಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಮುಂದುವರೆದ ಭಾಗ ಏನ್ ಹೇಳಿದ್ದೀನಿ ಅಲ್ಲಿ, ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಏನು ಇಟ್ಕೊಂಡಿದ್ದೀರಿ, ಡಿಎಂಕೆ ಜೊತೆ ನಿಮ್ಮ ಚುನಾವಣಾ ಹೊಂದಾಣಿಕೆಯನ್ನು ಇಟ್ಕೊಂಡಿದ್ದೀರಿ. ನೀವು ಅಲ್ಲಿ ಆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಿ 25 ನಿಮಿಷದಲ್ಲಿ ನಿಮ್ಮ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದೇನೆ. ಇವತ್ತು 124 ಅಡಿ ನೀರು ಆ ಮೈಸೂರು ಅರಸರು ಕಟ್ಟಂತ ಕೆರೆ, ಕನ್ನಂಬಾಡಿ ಕಟ್ಟೆ ವಿಶ್ವೇಶ್ವರಯ್ಯ ಅವರ ದೇಣಿಗೆ ಮಾರ್ಗದರ್ಶನ 124 ಅಡಿ ನೀರು ತುಂಬಿ ತಮಿಳುನಾಡಿಗೆ ನಿರಂತರವಾಗಿ ಹರಿದೋಯ್ತು. ನಿರಂತರವಾಗಿ ದಿನಕ್ಕೆ 1.25 ಲಕ್ಷ 1.25 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದೋಯ್ತು. ಅಂದ್ರೆ ದಿನಕ್ಕೆ 17-15 ಟಿಎಂಸಿ ನೀರು ಹೋಯ್ತು. ಪಾಪ ಇಲ್ಲಿ ನೋಡಿದೆ, ಪ್ರಕಟಣೆ ನೋಡಿದೆ, 1 ನಿಮಿಷ ಸಮಾಧಾನವಾಗಿ ಕೇಳಿ. ನನ್ನ ರೈತರು ಭತ್ತ ಒಟ್ಟು ಬಿಟ್ಟು
ನಾಟಿ ಮಾಡಲಿಕ್ಕೆ ನೀರನ್ನ ಆಗಸ್ಟ್ 1ನೇ ತಾರೀಕಿನಿಂದ ಡಿಸೆಂಬರ್ 14ನೇ ತಾರೀಕಿನವರೆಗೆ ಬಿಟ್ಟು 15 ದಿನಕ್ಕೆ ಒಂದೊಂದು ತಿಂಗಳಿಗೆ ನೀರು ಕೊಡ್ತಕ್ಕಂತ ಆದೇಶ, ಕಟ್ಟು ನೀರನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ನಿಮಗೆ ನಾಚಿಕೆ ಆಗೋದಿಲ್ಲ ಅಂತ ಕೇಳಿ ಬಯಸ್ತೀನಿ. 2ನೇ ತಾರೀಕು ತಮಿಳುನಾಡಿನ ರೈತರು ಏನ್ ಭಾಷಣ ಮಾಡಿದ್ದಾರೆ, ಪೇಪರ್ ಓದೋ ಅಭ್ಯಾಸ ಇದ್ರೆ ಪೇಪರ್ ಓದೋ ಅಭ್ಯಾಸ ಇದೆ, ಯಾಕಂದ್ರೆ ನಿಮಗೆ ಪೇಪರ್ ಓದೋ ಕೈ ಇಲ್ಲ ಇಲ್ಲಿ ಕುಂಜದೆ ಹೆಂಗೆ ಅಂತೇಳಿ ದಿನ ಬೆಳಗ್ಗೆ ಎದ್ರೆ ಬೆಳಗ್ಗೆ ಎಷ್ಟು ಕುಂಜಬೇಕು ದುಡ್ಡ ಜನಗಳ ಹತ್ರ ಅಂತ, ಅದಕ್ಕೆ ನಿಮಗೆ ಸಮಯ ಇಲ್ಲ. 2ನೇ ತಾರೀಕಿನಂದು ತಮಿಳುನಾಡಿನ ರೈತರು ಯಾವ ನಮ್ಮ KRS, ಆರಂಗಿ, ಕಬಿನಿ ಜಲಾಶಯಗಳು, ಹೇಮಾವತಿ ಜಲಾಶಯ ಪ್ರಕೃತಿಯ ಒಂದು ಸಹಕಾರದಲ್ಲಿ ಪ್ರಕೃತಿಯ ಸಹಕಾರದಲ್ಲಿ ಇವತ್ತು ನಮ್ಮ ಜಲಾಶಯಗಳು ತುಂಬಿದ್ರೆ ನೀರೇ ಸರಾಗವಾಗಿ ಹೋಗ್ತಾ ಇದೆ. ಒಂದು ನಾನು ಹೇಳ್ತೀನಿ, ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದೆ, ಈ ವರ್ಷ ನನ್ನ ರೈತ ಬಂಧುಗಳು ಯಾವ ಒಂದು ಸಮಸ್ಯೆಗಳಿದೆ ನಿಮ್ಮ ಕೃಷಿ ಚಟುವಟಿಕೆಯನ್ನ ಸರ್ಕಾರಗಳು ನಿಮ್ಮ ಪರವಾಗಿ ಇಲ್ಲದೆ ಇದ್ರು ನನ್ನನ್ನು ಒಳಗೊಂಡಂತ ಹೇಳ್ತೇನೆ. ನಾನು ಯಾವುದೇ ಸರ್ಕಾರಗಳು ಈಗ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸಲಿಕ್ಕೆ ನಾವು ಇನ್ನೂ ತಡ ಮಾಡಿದ್ರು, ಆ ಪ್ರಕೃತಿಯ ಸಹಕಾರದಲ್ಲಿ ಈ ಬಾರಿ ನೀರು ಬರಲಿಕ್ಕೆ ಕಾರಣ ಕುಮಾರಸ್ವಾಮಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋದು ಆ ತಾಯಿ ಚಾಮುಂಡೇಶ್ವರಿ ಗೊತ್ತಿದೆ. ಇದನ್ನು ಸರಿಪಡಿಸ್ತೀವಿ. ನೀರು ಇವತ್ತು ನಿರರ್ಗಳವಾಗಿ ತುಂಬಿತು. ಪಾಪ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ಹೇಳ್ತೇವೆ ನನ್ನ ಕಾನೂನ ಸರಿ ಇಲ್ಲ ಅಂತ ಹೇಳಿ, ಈಗ ಮಳೆ ಆಗ್ಬಿಡ್ತು ಅಂತ ಹೇಳಿ. ಮಳೆ ಆಗೋದಕ್ಕೆ ಕಾರಣ ಈ ಜಿಲ್ಲೆಯ ಜನ ನಮ್ಮ ಮನೆ ಮಗ ನಿಂತಿದ್ದಾನೆ ಅಂತ ಹೇಳಿ ಮತ ಕೊಟ್ಟಲ್ಲ, ಈ ಮಗನಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ನನ್ನ ಮಂಡ್ಯ ಜಿಲ್ಲೆಯ ಜನ ನೆಮ್ಮದಿಯಿಂದ ಭತ್ತ ಬೆಳೆಯಲಿ ಅಂತ ಹೇಳಿ ಆ ತಾಯಿ ಆಶೀರ್ವಾದ ಮಾಡಿದ್ದಾರೆ. ತಮಿಳುನಾಡಿನ ರೈತ ಬಂಧುಗಳು ಕೇಳಿ, ನನ್ನ ಮಾತು ಕೇಳಿ, ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ. ತಮಿಳುನಾಡಿನ ರೈತ ಬಂಧುಗಳು ಹೇಳಿದ್ದಾರೆ, ಯಾವೊಂದು ಮೆಟ್ಟೂರಿನ ಜಲಾಶಯ ತುಂಬಿ ಸಮುದ್ರಕ್ಕೆ ಈಗ ನೀರು ಹರಿದೋಯ್ತು. ನಾವು ಜೂನ್ ಜುಲೈ ತಿಂಗಳಿನಲ್ಲಿ ನೀರು ಕೊಡಬೇಕಾಗಿದ್ದು 37 TMC ನೀರಷ್ಟೇ. ಆಗ ನಿನ್ನೆ ಅವರೇ ಬಂದು ಭಾಷಣ ಮಾಡವ್ರೆ, ತಮಿಳುನಾಡಿಗೆ 140 TMC ನೀರು ಹೋಗಿದೆ ಅಂತ ಭಾಷಣ ಮಾಡವ್ರೆ ಪತ್ರಿಕೆಯಲ್ಲಿ ಹೋಗ್ತೀವಿ. ನಾವು 2 ತಿಂಗಳು ಕೊಡಬೇಕಾಗಿದ್ದು 37 TMC ನೀರು. ಒಂದೇ ತಿಂಗಳಿನಲ್ಲಿ ತಿರುಗಿ 15 TMC ನೀರು ಹರಿದೋಯ್ತು ಇಲ್ಲಿಂದ. ಇಲ್ಲಿ ನಮ್ಮ ರೈತ ಬಂಧುಗಳಿಗೆ ಮಳವಳ್ಳಿ, ಕೊಪ್ಪ ಭಾಗದಲ್ಲಿ ಇನ್ನೂ ಕೆರೆ ನೀರು ತುಂಬಿಸ್ಲಿಲ್ಲ. ನಿಮ್ಮ ಯೋಗ್ಯತೆಗೆ ಇನ್ನೂ ನೀರು ಬಿಡಲಿಲ್ಲ. ಅಲ್ಲಿ ಬರೀತಾರೆ ಪತ್ರಿಕೆನಲ್ಲಿ, ತಮಿಳುನಾಡಿನಲ್ಲಿ ಸೇಲಂ ಹತ್ರ ಒಂದು ಪುಟ್ಟ ಜಲಾಶಯ ಕಟ್ಟಿದ್ದಾರೆ, 700 ಕೋಟಿ ಹಣ ಖರ್ಚು ಮಾಡಿದ್ದಾರೆ. 100 ಕೆರೆಗೆ ಇವತ್ತು ನೀರು ತುಂಬಿಸ್ಕೊಂಡು ಹೊರಟಿದ್ದಾರೆ. ಇಲ್ಲಿ ನಮ್ಗಿರೋ ಕೆರೆಗಳಿಗೇನೆ ನೀರು ತುಂಬಿಸ್ತಾರೆ. ಅವ್ರನ್ನ ಮೆಚ್ಚಿಸಲಿಕ್ಕೆ DMK ಅವ್ರನ್ನ ಪಾರ್ಲಿಮೆಂಟ್ ನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರೆ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಕೇಳಿ ಮಾಡ್ತಕ್ಕಂಥ DMK ಅವರಿಗೆ ಇವತ್ತು ನೀವಲ್ಲಿ ಖರಾಬಾಗಿ ನೀರು ಕೊಟ್ಟಿದ್ದೀರಿ. ರಾಜ್ಯಸಭೆಯಲ್ಲಿ 92 ವರ್ಷದ ನೀವು ಶಕ್ತಿ ಕೊಟ್ಟಂತ ಸನ್ಮಾನ್ಯ ದೇವೇಗೌಡರು ಎದ್ದು ನಿಲ್ಲಕ್ಕಾಗೋದಿಲ್ಲ. ಆದರೂ ಟೇಬಲ್ ಹಿಡ್ಕೊಂಡು ಎದ್ದು ಕಾವೇರಿ ನೀರಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ, ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಅಂಗ ಪಕ್ಷ DMK ಅವರು ದೇವೇಗೌಡರ ವಿರುದ್ಧ ಕೂಗಾಡ್ಲಿಕ್ಕೆ ಎದ್ದು ನಿಲ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಿ ಹೋಗಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತೇನೆ, ರಾಜ್ಯಸಭೆ ವಿರೋಧ ಪಕ್ಷ ನಾಯಕರು ದೇವೇಗೌಡರು ಮಾತಾಡಕ್ಕೆ ನಿಂತ್ಕೊಂಡ್ರೆ ಒಬ್ಬ ಕಾಂಗ್ರೆಸ್ನ ನಾಯಕ ಯಾರಾದ್ರೂ ದೇವೇಗೌಡರಿಗೆ ಬೆಂಬಲವಾಗಿ ನಿಂತಿದ್ದೀರಾ ಅಲ್ಲಿ? ನಾನು ಇವತ್ತೊಂದು ಮಾತು ಹೇಳ್ತೇನೆ, ನಾನು ನನ್ನ ಜನತೆಗೆ ದ್ರೋಹ ಮಾಡಲ್ಲ. 2 ತಿಂಗಳಾಗಿದೆ ನಾನೀಗ ಕೇಂದ್ರದಲ್ಲಿ ಮಂತ್ರಿ ಆಗಿ, 2 ತಿಂಗಳು ಇನ್ನೂ ಸಂಪೂರ್ಣ ಆಗಿಲ್ಲ, ಇನ್ನು 2 ತಿಂಗಳಾಗಿದೆ. ಆಗಲೇ ನನ್ನಿಂದ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಚಾರ್ಜ್ ಮಾಡ್ತಾ ಇದ್ದೇನೆ. ಇದು ಒಂದು ಮಾತು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಇವತ್ತು ಯಾವ ತಮಿಳುನಾಡಿನ ರೈತ ಬಂಧುಗಳು ಹೇಳಿದ್ದಾರಲ್ಲಿ ಇನ್ನೊಂದು ಜಲಾಶಯದ ಅವಶ್ಯಕತೆ ಇದೆ, ನೀರು ಹರಿದು ಸಮುದ್ರಕ್ಕೆ ಹೋಗ್ತಾ ಇದೆ, ಇದನ್ನು ಅವ್ರು ಏನ್ ಹೇಳಿದ್ದಾರೆ ಇದೆಲ್ಲವನ್ನ ಇಟ್ಕೊಂಡೆ ಕಾನೂನುಬದ್ಧವಾಗೇನೆ ಮೇಕೆದಾಟಿ ಪರ್ಮಿಷನ್ ಕೊಡ್ಸಪ್ಪ ಅಂತ ಹೇಳ್ತಾರೆ. ಯಾಕಪ್ಪ ಆಗಿದ್ರೆ ಸಂಗಮದಿಂದ ಪಾದಯಾತ್ರೆ ಹೋಗ್ಬೇಕಾಗಿತ್ತು, ನಮ್ಮ ಪರ್ಮಿಷನ್ ಕೇಳಕ್ಕೆ ಮತ್ತೆ ಓಡಾಡಿದ್ದು ಯಾಕೆ ನೀವು ಪಾದಯಾತ್ರೆ ಮಾಡಿದ್ದು? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು.
ಇದು ಒಂದು ನನ್ನ ಜನತೆಗೆ ಮನವಿ ಮಾಡ್ತೇನೆ.